ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥ ಸ್ಮಾಲ್ ವ್ಲಾಗ್ ಆಗಿತ್ತು. ಇದು ಬಂದ್ಬಿಟ್ಟು ನನ್ನ ಬ್ರೇಕ್ಫಾಸ್ಟು ದೋಸೆ ಮತ್ತು ಕ್ಯಾರೆಟ್ ಕರಿ ಆ್ಯಂಡ್ ಚಟ್ನಿ ಆಗಿತ್ತು. ಆದಮೇಲೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಏನಾದರೂ ಟೀ ಆರ್ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಒಂಥರ ಅಡಿಕ್ಟ್ ಅಂತ ಹೇಳ್ಬೋದು. ಯಾವಾಗಾದ್ರೂ ಕಾಫಿ ಟೀ ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಸೊ ಎಷ್ಟು ಅವಾಯ್ಡ್ ಮಾಡಬೇಕಂದ್ರೂ ಅವಾಯ್ಡ್ ಆಗ್ತಾನೇ ಇಲ್ಲ. ಸೊ ಅದಕ್ಕಾಗಿ ಒಂಚೂರು ಜಾಗ್ರಿ ಪೌಡರ್ ಮತ್ತು ಒಂಚೂರು ಇನ್ಸ್ಟೆಂಟ್ ಕಾಫಿ ಪೌಡರ್, ನಾವು ಫಿಲ್ಟರ್ ಕಾಫಿ ಮತ್ತು ಬ್ರೂ ಮತ್ತು ಇದು ಅಂದರೆ ಅದು ಡಬ್ಬದಲ್ಲಿ ಬರುತ್ತಲ್ವ ಆ ಗ್ಲಾಸ್ದು, ಅದು ತುಂಬ ಸತಿ ತಂದ್ಕೊಂಡಿದ್ದಾಯಿತು. ಅದು ಏನಂದರೆ ಅದು ಖಾಲಿ ಆಗ್ತಾ ಫುಲ್ ಒಂಥರ ಗಟ್ಟಿ ಆಗಿಬಿಡುತ್ತೆ. ಸೊ ಎಲ್ಲ ಇನ್ನೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು 2 ರೂಪೀಸ್ ಶಾಶ್ವ ಬರುತ್ತಲ್ಲ, ಅದೇನೆ ಒಂದು ಸತಿಗೆ ಆಗುತ್ತೆ ಇಬ್ಬರಿಗೆ. ಸೊ ಅದನ್ನೇ ನಾವು ಯೂಸ್ ಮಾಡ್ತೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನೂ ಇರಲ್ಲ. ಸೊ ನಾನು ಒಂಚೂರು ಕಾಫಿ ಮಾಡಿಕೊಂಡ್ರೆ ಒಂಚೂರು ಮೈಂಡ್ ಒಂಥರ ರಿಲೀಫ್ ಆಗುತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಆರ್ ಟೀ ಕುಡಿದ್ರೆ ಯಾರೆಲ್ಲ ಇದೇ ಥರ ಅಡಕ್ಟ್ ಆಗಿದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ. ಯಾಕಂದರೆ ನಾನು ತುಂಬ ಸತಿ ಇದ್ರ ಆಲ್ಟರ್ನೇಟಿವ್ ಏನಾದರೂ ಗಂಜಿ ಏನಾದರೂ ಕುಡಿದೆ, ಅದನ್ನು ಕುಡ್ದು ಟ್ರೈ ಮಾಡಿದೆ. ಬಟ್ ಮತ್ತೆ ಇದಕ್ಕೆ ರಿಟರ್ನ್ ಆಗಿಬಿಟ್ಟೆ. ಹಾಗಿರುತ್ತೆ. ಸೊ ಯಾರೆಲ್ಲ ಇದೇ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಆದಮೇಲೆ ಒಂಚೂರು ರೈಸ್ಗೆ ಇಟ್ಟಿದ್ದೆ. ಯಾಕಂದರೆ ಮನ್ವಿಕ್ನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಇವತ್ತು ನಾನು ಹೋಗ್ತಾಯಿದ್ದೀನಿ. ನೋಡಿ ಎಲ್ಲ ರೆಡಿ ಆಯಿತು. ಸೊ ಮನ್ವಿಕ್ನ ಈಗ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗಬೇಕು. ಮನೆ ಎಲ್ಲ ಬಾಗಿಲು ಹಾಕ್ಕೊಂಡು ನಾನು ಗಾಡಿಯಲ್ಲಿ ಹೋಗ್ತೀನಿ. ಸೊ ಇದೇ ನನ್ನ ಗಾಡಿ ನೋಡಿ. ಇದು ಸ್ಕೂಟಿ ಪೆಪ್ಪು. ಈಸಿಯಾಗೇ ಇರುತ್ತೆ, ಅಷ್ಟೊಂದು ವೆಯ್ಟ್ ಇರಲ್ಲ. ಸೊ ಹಾಗಾಗಿ ನೋಡಿ ಮನ್ವಿಕ್ ತರಲೆ. ಇದು ಸ್ಕೂಲಲ್ಲಿ ಅವ್ರಿಗೆ ಏನು ಬಿದ್ರೇನೂ ಗಾಯ ಆಗದಿರೋ ಒಂಥರ ಫುಲ್ಲು ಸಾಫ್ಟ್ ಬೆಡ್ ಹಾಕಿರ್ತಾರೆ. ಸೊ ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇವಾಗ ನಾನು ಹೋಗೋಷ್ಟಿಗೆಲ್ಲ ಮಕ್ಕಳೆಲ್ಲ ಒಂಚೂರು ಹೋಗ್ಬಿಟ್ಟಿದ್ರು. ಆದಮೇಲೆ ನೋಡಿ ಮನ್ವಿಕ್ಕೆ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಅವ್ನಿಗೆ ಕಂಪಲ್ಸರಿ ಎಳ್ನೀರು ಬೇಕೇ ಬೇಕು. ನಾನು ಅವ್ರ ಅಪ್ಪ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋದರೆ ಅವ್ರಿಗೆ ಎಳ್ನೀರು ಕುಡಿಸ್ಕೊಂಡು ಬರ್ತೀವಿ. ಅವ್ನಿಗೆ ಎಳ್ನೀರಲ್ಲಿ ಗಂಜಿ ಇರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ರೈಸ್ ಮಾಡಿದ್ದೆ, ಅದೇ ರೀತಿ ಸಾರು ಇತ್ತು. ಸೊ ಅದಕ್ಕಾಗಿ ಅವನಿಗೆ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಆಮ್ಲೆಟ್ ಅಂದ್ರೂ ಅವ್ನಿಗೆ ತುಂಬ ಇಷ್ಟಪಡ್ತಾನೆ. ಮನ್ವಿಕ್ಗೆ ಊಟಕ್ಕೆ ಒಂಚೂರು ಸಾರು, ತಿಳಿ ಸಾರು, ರಸಮು, ಸಾಂಬಾರು, ಬೇಳೆ ಸಾರು ಆ ಥರ ಇದ್ದರೆ ಹೊಟ್ಟೆ ತುಂಬ ತಿಂತಾನೆ. ಅದಕ್ಕೆ ಈ ಥರ ಏನಾದರೂ ಪಾಪಡ್ ಅಥವಾ ಈ ಥರ ಆಮ್ಲೆಟ್ ಹಾಕ್ಕೊಟ್ರೆ ಅವನು ತಿನ್ನಲ್ಲ. ಇನ್ನೂ ಇನ್ನೂ ತಿನ್ನೋದೇ ಕಲ್ತಿಲ್ಲ. ಅವನು ತಿನ್ನಬೇಕು, ನಾವೇ ಫೀಡ್ ಮಾಡಬೇಕು ಅಂತಾನೆ ತಿಂತಾನೆ. ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾವೇ ತಿನ್ಸೋದು ಬೆಟ್ರ್ ಅಂತ ನಾನೇ ತಿನ್ನಿಸ್ಬಿಡ್ತೀನಿ. ಆದಮೇಲೆ ನೋಡಿ ಚೆನ್ನಾಗಿ ಬೀಟ್ ಮಾಡಬೇಕು. ಗಂಡು ಮಕ್ಳಿಗೆ ಏನೇ ಆದರೂ ಕೊಡಬೇಕಾದ್ರೆ ಒಂಚೂರು ಅದರಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಅಡುಗೆ ಮಾಡೋದು ವಾಸಿ ಅಂತೆ. ಅದು ಒಂಥರ ಶಾಸ್ತ್ರನೋ ಏನೋ ಒಳ್ಳೆಯದೋ ಗೊತ್ತಿಲ್ಲ, ಬಟ್ ಅದೇ ರೀತಿ ಮಾಡಬೇಕಂತೆ. ಸೊ ಅದಕ್ಕಾಗಿ ನಾನು ಚೂರು ಅರಿಶಿನದ ಪುಡಿನೇ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಇಂಡಾಲಿಯಮ್ದು. ನನ್ನ ಹತ್ರ ತುಂಬ ಹಂಚುಗಳು ತುಂಬ ಇದೆ. ನನಗೆ ಹಂಚುಗಳ ಕಲೆಕ್ಷನ್ ತುಂಬ ಇಷ್ಟ. ನನ್ನ ಹತ್ರ ಐರನ್ ಕಡಾಯಿ ಇದೆ, ಸಿಲ್ವರ್ದು, ಮತ್ತು ಸಿಲ್ವರ್ ಹೆಂಚು ಮತ್ತು ಐರನ್ ಹೆಂಚು ಮತ್ತು ನಾನ್ ಸ್ಟಿಕ್ ತವಾಗಳು ಒಂದು 2-3 ತುಂಬ ಇದೆ ನನ್ನ ಹತ್ರ. ಆ ಥರ ತುಂಬ ಕಡಾಯಿಗಳು ಇಷ್ಟ. ನಿಮಗೆ ಬೇಕಂದರೆ ಹೇಳಿ, ನನ್ನ ಹತ್ರ ಇರೋ ಕಲೆಕ್ಷನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವ ಥರ ಇದೆ ಅಂತ. ಆದಮೇಲೆ ಒಂಚೂರು ಆಮ್ಲೆಟ್ ಹಾಕ್ತಾಯಿದ್ದೀನಿ. ಒಂದೇ ಒಂದು ಎಗ್ ತಿಂದ್ರೂ ತುಂಬ ಒಳ್ಳೆಯದು, ಸ್ಟ್ರೆಂತ್ ಅಲ್ವಾ. ಸೊ ಹಾಗಾಗಿ ಅವನಿಗೆ ನಂಚ್ಕೊಳ್ಳೋದಕ್ಕೆ ಒಂದು ಎಗ್ ಆಮ್ಲೆಟು, ಮತ್ತು ಇದಕ್ಕೇನು ಜಾಸ್ತಿ ಹಾಕಲ್ಲ. ನಾನು ಒಂಚೂರು ಪೆಪ್ಪರ್ ಪೌಡರ್, ಅರಿಶಿನದ ಪುಡಿ ಮತ್ತು ಸಾಲ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡಿದೆ. ಒಂಚೂರು ಆಯಿಲ್ ಹಾಕ್ಬಿಟ್ಟು, ಯಾಕಂದರೆ ಆಯಿಲ್ ಹಾಕಿದ್ರೆ ಚೆನ್ನಾಗಿ ಕಲಿಯುತ್ತೆ, ಇಲ್ಲಾಂದರೆ ಹಾಗೆ ಉಂಟೆ ಕಟ್ಟಿರುತ್ತೆ. ಸೊ ಹಾಗಾಗಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕಿ ರಸಮ್ ಹಾಕಿ ಅವನಿಗೆ ಆಮ್ಲೆಟ್ ಜೊತೆ ಫೀಡ್ ಮಾಡಿಬಿಟ್ರೆ ಅವನಿಗೆ ಹೊಟ್ಟೆ ತುಂಬ ತಿಂತಾನೆ. ನನಗೂ ಈ ಥರನೇ ತಿನ್ನಿಸೋದು ಇಷ್ಟ, ನನಗೂ ಈ ಥರ ತಿನ್ನೋದು ಇಷ್ಟ. ಬಟ್ ನಾನು ಮೊಟ್ಟೆ ತಿಂದಲ್ಲ, ನಾನು ಚಿಪ್ಸ್ ಜೊತೆ ಅಡ್ಜಸ್ಟ್ ಮಾಡಿಕೊಂಡೆ. ಅವನಿಗೆ ಮೊಟ್ಟೆ ಹಾಕಿ ತಿನ್ನಿಸ್ದೆ. ಹೇಗೆ ಅನ್ನಿಸ್ತಾ ಇದೆ ನನಗೆ ನನ್ನ ವೀಡಿಯೋಸ್? ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಂದರೆ ನನ್ನ ಹತ್ರ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.